ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಗುರುಗಳು ಬಂದ್ರು, ತಿಂಡಿ ತಗೋಬಾ. ಬಂದೆ. ಯಾರು ನೀವು? ಗುರುಗಳೇ, ನೀವಿನ್ನೂ ತಮಾಷೆ ಮಾಡೋದು ಬಿಟ್ಟಿಲ್ವಾ? ಅಲ್ಲ, ನೆನ್ನೆ ರಾತ್ರಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ನೀವು ಮಲಗಿದ್ರಿ. ತೊಂದರೆ ಕೊಡೋದು ಬೇಡ ಅಂತ ಹೇಳ್ಸಕ್ಕೆ ಹೋಗ್ಲಿಲ್ಲ ಅಷ್ಟೇ. ಈಗ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ಮು. ಆ ಇನ್ಹೇಲರ್ ಎಲ್ಲೋ ಇಟ್ಬಿಟ್ಟಿದ್ದೆ, ಅದರಿಂದ ಸ್ವಲ್ಪ ಗೊಂದಲ ಆಯ್ತು ಅಷ್ಟೆ. ನೀವು ಸ್ವಲ್ಪ ಹುಷಾರಾಗಿರಬೇಕು. ಸಂಜೆ ಹೊತ್ತು ವಾಕ್ ಮಾಡಿ, ರೂಮಲ್ಲಿ ಗಾಳಿ ಬೆಳಕು ಬರೋ ಥರ ಕಿಟಕಿನ ಓಪನ್ ಮಾಡಿ ಇಟ್ಕೊಳ್ಳಿ. ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿ ತಗೋತಿದ್ದೀರಲ್ವಾ? ಓ, ಎಲ್ಲ ತಗೋತಾ ಇದ್ದೀನಿ, ನೀನೇನು ಎಷ್ಟು ಅಪ್ಪ ತಿಂಡಿ ತಿನ್ನು. ಅಪ್ಪ, ತಿಂಡಿಗೂ ಮುಂಚೆ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕಿತ್ತಲ್ಲ, ತಗೊಂಡ್ಯಾ? ತಗೊಂಡೆ. ಸರಿ, ತಿಂಡಿ ಆದ್ಮೇಲೆ ಯಾವ್ಯಾವ ಟ್ಯಾಬ್ಲೆಟ್ಸ್ ತಗೊಳ್ಬೇಕೋ ಅದನ್ನೆಲ್ಲ ನಾನು ಕೊಡ್ತೀನಿ. ಸರಿ, ನನ್ನ ಜೊತೆ ಬರ್ತಾ ಇಲ್ವಾ? ಇಲ್ಲ ಸಮರ್ಥ್, ಇವತ್ತು ನೀನು ಒಬ್ಬನೇ ಹೋಗ್ಬಾ, ನಾನು ಮನೇಲೇ ಇರ್ತೀನಿ. ಸಂಧಿಂಗೆ ಇವತ್ತು ತುಂಬ ಕೆಲಸ ಇದೆಯಂತೆ. ಅಂಕಲ್ ಬೇರೆ ಮನೆಯಲ್ಲಿಲ್ಲ, ಆಮೇಲೆ ಅಪ್ಪ ಒಬ್ಬರೇ ಆಗ್ಬಿಡ್ತಾರೆ. ನಾನು ಅಪ್ಪನ ಜೊತೆ ಇಲ್ಲೇ ಇರ್ತೀನಿ. ನನಗೇನಮ್ಮ ಆಗಿದೆ, ಆರಾಮಾಗಿರ್ತೀನಿ. ನೀವು ಹೋಗಿ ಬನ್ನಿ. ಮದುವೆ ಮನೆಗೆ ಹೋದರೆ ಒಂದಷ್ಟು ಚೇಂಜ್ ಇರುತ್ತೆ, ಜನ ಸಿಗ್ತಾರೆ, ಮಾತಾಡೋದು ಖುಷಿ ಆಗುತ್ತೆ. ಇಲ್ಲಪ್ಪ, ಇಂಥ ಟೈಮಲ್ಲಿ ನೀನೊಬ್ಬನ್ನೇ ಬಿಟ್ಟು ಹೋಗೋ ಧೈರ್ಯ ನನಗಂತೂ ಇಲ್ಲ. ನೆನ್ನೆ ನಿಂಗೆ ಹುಷಾರಿಲ್ಲ ಅಂತ ಅಂದಾಗ ನನಗೆ ಕೈ ಕಾಲೇ ಆಡಲಿಲ್ಲ, ಗೊತ್ತಾ? ಅದು ನಿಜಾನೇ. ಮನಸ್ಸೆಲ್ಲ ಇಲ್ಲಿದ್ದು ಇವ್ರು ಮಾತ್ರ ಅಲ್ಲಿದ್ದರೆ ಚೆನ್ನಾಗಿರಲ್ಲ. ಅದು ಅಲ್ಲದೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಜಾಸ್ತಿ ಕಾರ್ಯಗಳಾಗಲಿ ಶಾಸ್ತ್ರಗಳಾಗಲಿ ಏನಿರಲ್ಲ. ಸಿರಿ ಇಲ್ಲೇ ಇದ್ದು ನಾಳೆ ಬೇಕಾದ್ರೆ ಬರಲಿ. ನಾನು ಬರ್ತೀನಿ ಗುರುಗಳೇ. ಆಯ್ತು. ಸಿರಿ, ನಾನು ಹೊರಡ್ತೀನಿ. ಸರಿ, ಹುಷಾರು ಸಮರ್. ಆಮೇಲೆ ಅಮ್ಮನ್ನ ಮತ್ತೆ ನಿಧಿನ ಎಲ್ಲರೂ ಕೇಳಿದೆ ಅಂತ ಹೇಳು. ಸರಿ ಆಯ್ತು, ಹೇಳ್ತೀನಿ. ನೀವು ಹುಷಾರು. ಏನಾದರೂ ಫೋನ್ ಮಾಡಿ. ಅಪ್ಪ, ಏನಪ್ಪ ಇದೆಲ್ಲ? ಅದು ನನ್ನ ಮಗಳು ನನ್ನನ್ನೇ ಚಿಕ್ಕ ಮಗುವಿನ ಥರ ನೋಡ್ಕೊಳ್ಳೋ ಅಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ನಿಜ ಹೇಳಬೇಕು ಅಂದರೆ ನೀ ನನ್ನ ಮಗಳಲ್ಲ, ನಮ್ಮ ಅಮ್ಮನ ಥರ ಕಾಣಿಸ್ತಾ ಇದೆಯಾ. ಗಂಡನ ಮನೆಗೆ ಬಂದಮೇಲೆ ನನ್ನ ಕೈ ತುತ್ತು ತಿನ್ನೋದೇ ಮರ್ತು ಬಿಟ್ಟಿದೆಯಲ್ಲ ನೀನು. ನಾನು ಇನ್ನೆಷ್ಟು ದಿವಸ ಇರ್ತೀನೋ ಏನೋ, ಅಲ್ಲಿವರೆಗೂ ನಿನ್ನನ್ನು ಸಂತೋಷವಾಗಿ ನೋಡಬೇಕು, ಅಷ್ಟೇ ನನ್ನ ಆಸೆ. ಅಪ್ಪ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನಿಜಾನೇ ಹೇಳ್ತಾ ಇದ್ದೆ. ನಾನು ಹೋಗೋಕ್ಕೆ ಮುಂಚೆ ನಂದು ಅಂತ ಕೆಲವು ಜವಾಬ್ದಾರಿಗಳಿದೆ, ಅದನ್ನೆಲ್ಲ ಮುಗಿಸಿ ನೀನು ನಗ್ನಗ್ತಾ ಇರೋದನ್ನು ನೋಡಿ ಕಣ್ಣು ಮುಚ್ಕೋಬೇಕು, ಅಷ್ಟೇ ನನ್ನ ಆಸೆ. ನೀನು ಹೀಗೆಲ್ಲ ಮಾತಾಡ್ಬೇಡಪ್ಪ. ನೀನು ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತೀಯ? ನಿಂಗೇನು ಆಗಲ್ಲ. ನನಗೆ ತವರು ಅಂತ ಇರೋದು ನೀನೊಬ್ಬನೇ. ನಿಂಗೇನು ಆಗ್ದಲ್ಲೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಮತ್ತಿನ್ ಯಾವತ್ತೂ ಹೀಗೆಲ್ಲ ಮಾತಾಡಬಾರ್ದು. ಅಪ್ಪ, ಎಷ್ಟು ದಿನ ಆಗಿತ್ತಪ್ಪ ನಿನ್ನ ಕೈಯಲ್ಲಿ ಹೀಗೆ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು. ಈಗ ನೋಡು, ತಲೆನೋವೆಲ್ಲ ಪಟ್ ಅಂತ ಹೋಗ್ಬಿಡತ್ತೆ. ನಿಮ್ಮಮ್ಮ ಇದ್ದಿದ್ರೆ ಇದನ್ನೆಲ್ಲ ಹೊಳೆ ಮಾಡಿರೋಳು. ಇದನ್ನು ನನಗೆ ವಹಿಸ್ಬಿಟ್ಟು ಹೊರಟೇ ಹೋದ್ಲು.
ನಾಳೆ ನಾನೇನಾದರೂ ಸತ್ತೋದ್ರೆ ನಿನ್ನ ಗಂಡ ಇದನ್ನೆಲ್ಲ ಮಾಡ್ತಾನೆ ನೀನು. ಅಪ್ಪ ನೀನು ಯಾಕೆ ಪದೇ ಪದೇ ಸಾಯೋ ವಿಷಯ ಮಾತಾಡೋದು? ನೀನು ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡಿದ್ರೆ ನಾನು ನಿನ್ನ ಜೊತೆ ಮಾತಾಡಲ್ಲ ಅಷ್ಟೆ. ಈಗಲೂ ನೀನೇ ನನ್ನ ಜೊತೆ ಮಾತಾಡ್ತಿಲ್ಲ ಬಿಡು. ನೀನು ಮನೆ ಗಂಡ ಸಂಸಾರ ಅಂತ ಯಾವಾಗಲೂ ಬ್ಯುಸಿಯಾಗಿರ್ತೀಯ. ನನ್ನ ಜೊತೆ ಯಾರಾದರೂ ಮಾತಾಡೋರು ಇದ್ದಿದ್ರೆ ನಾನು ಹೀಗೆಲ್ಲ ಮಾತಾಡ್ತಾನೆ ಇರಲಿಲ್ಲ. ನಿನ್ನ ಜೊತೆ ಮಾತಾಡೋಕ್ಕ? ನಿನ್ನ ಜೊತೆ ಮಾತಾಡೋಕ್ಕೆ ತಾತ ಇರ್ತಾರೆ. ಅವ್ರ ಬಗ್ಗೆ ನಾನು ಹೇಳಿಲ್ಲ. ಅವ್ರ ಜೊತೆ ಏನು ಅಂತ ಎಷ್ಟೊತ್ತು ಅಂತ ಮಾತಾಡೋದು ಹೇಳು. ನನಗೆ ತೊದಲು ಮಾತಂದ ತಾತ ತಾತ ಅಂತ ಮಾತಾಡ್ತಾ ಇರೋ ಒಂದು ಪುಟ್ಟ ಕಂದ ಬೇಕು. ಹೇಳು, ನನ್ನ ಮೊಮ್ಮಗನ ಯಾವಾಗ ಕೊಡ್ತೀಯಾ? ನೀನು ನನಗೊಂದು ಮೊಮ್ಮಗು ಕೊಟ್ಬಿಟ್ರೆ ನಾನು ಅದ್ರ ಜೊತೆ ಆಟ ಆಡ್ತಾ ಇನ್ನೂ 25 ವರ್ಷ ಹಾಗೇ ಕಳೆದು ಬಿಡ್ತೀನಿ. ಹೋಗಪ್ಪ, ಸುಮ್ಮನೆ ಏನೇನೋ ಹೇಳ್ತೀಯ. ಸುಮ್ಮನೆ ಹೇಳ್ತಿರೋದಲ್ಲ, ಈ ವಯಸ್ಸಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗಿರೋ ಆಸೆನೇ ಅದು, ಮೊಮ್ಮಗು ಜೊತೆ ಇರೋದು. ನೀನು ಮನೆ ಜವಾಬ್ದಾರಿನೆಲ್ಲ ನಡೆಸ್ಕೊಂಡು ಅಮ್ಮನ ಸ್ಥಾನದಲ್ಲಿದೆಯಾ. ನಿನ್ನನ್ನು ಅಮ್ಮ ಅನ್ನೋದಕ್ಕಿಂತ ಏನಾದರೂ ಒಂದು ಪುಟ್ಟ ಕಂದ ಬಂದುಬಿಟ್ರೆ ಅದರ ಆಟ ನೋಡಿಕೊಂಡು ನನ್ನ ವಯಸ್ಸು ಜಾಸ್ತಿ ಆಗಿಬಿಡುತ್ತೆ. ಆಯ್ತಾಯ್ತು. ಈಗೇನು ನೀನು ನನಗೆ ತಲೆಗೆ ಎಣ್ಣೆ ಹಚ್ಚಬೇಕು ಅಂತ ಇಲ್ಲಿ ನಿಂತಿರೋದಾ ಅಥವಾ ನನ್ನ ತಲೆ ಒಳಗಡೆ ಇದನ್ನೆಲ್ಲ ತುಂಬಿಸೋದಕ್ಕೆ ಅಂತ ನಿಂತಿರೋದಾ? ಇನ್ನು ಏನು ಬೇಕಾದ್ರೆ ಅನ್ಕೋ, ನನಗೆ ಆಟ ಆಡೋದಕ್ಕೊಂದು ಮೊಮ್ಮಗನ ಕೊಟ್ಬಿಡು. ಸರಿನಪ್ಪ, ಅಪ್ಲಿಕೇಶನ್ ತೊಗೊಂಡಿದ್ದೀನಿ. ನಿಮ್ಮ ಅಳಿಯಂದ್ರ ಹತ್ರ ಮಾತಾಡ್ತೀನಿ. ನೇಲ್ ಪಾಲಿಶ್ ನಾನು ಹಚ್ಕೊಡ್ಲಾ? ಕೂದಲನ್ನ ಹಿಂದೆ ಸರಿಸೋದು ಬಿಟ್ಟು ಮುಂಚೆನೇ ಈ ಕೆಲಸ ಮಾಡ್ಬೋದಿತ್ತಲ್ಲ. ಇದೆರಡು ನನಗೆ ಇಷ್ಟವಾದ ಕೆಲಸಗಳೇ. ನಿನ್ನ ಮುಂಗುರನ್ನ ಸರಿಸ್ತಾ ನಿನ್ನ ಕಣ್ಗಳನ್ನೇ ನೋಡ್ತಾ ಇದ್ರೆ ನನ್ನನ್ನು ನಾನೇ ಮರ್ತು ಬಿಡ್ತೀನಿ. ಈಗ ನಿಮ್ಮ ಕಾಲಿಗೆ ನೇಲ್ ಪಾಲಿಶ್ ಹಚ್ತಿದ್ದೀರಾ, ಅದನ್ನು ಮರೆತು ಅರ್ಧಕ್ಕೆ ಬಿಟ್ಬಿಡ್ಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.